ಸರಿ ಬಾವ್ಲಮ್ಮ. ಭಾವನಾ ಕುಂಕುಮ ಹೋಗಿ ಬರ್ತೀನಿ ಅದಕ್ಕೆ. ಏನು ಅಂತ ಬೇಜಾರು ಮಾಡ್ಕೋಬೇಡ ಮಗಳೇ, ನೀನು ಒಳ್ಳೇದಕ್ಕೆ ಹೇಳಿದ್ದೀನಮ್ಮ. ಹುಷಾರು. ಹೋಗಿ ಬರ್ತೀನಿ ಅಜ್ಜಿ. ಬರ್ತೀನಿ. ಒಳ್ಳೆ ಯಾಕಿಲ್ಲಿ ಈಗ ಒಬ್ಬರೇ ಬೇಜಾರಾಗಿ ಕೂತ್ಕೊಂಡಿದ್ದೀರಾ? ಮನೇಲಿ ಯಾರು ಕಾಣ್ತಾನೆ ಇಲ್ಲ. ಭಾವನಾ ಎಲ್ಲೋದ್ರು? ಸಿಂಚನೂ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹೋದ್ರು? ಅವಳ ಗಂಡನ ಮನೆಗೆ ಹೋದ್ಲು. ಗಂಡನ ಮನೆಗ? ಅಲ್ಲ, ಆ ಮನೆ ಸರಿ ಇಲ್ಲ, ಇನ್ಯಾವತ್ತೂ ಆ ಮನೆ ಹೊಸಲು ತುಳಿಯಲ್ಲ ಅಂತದವರು ಈಗ ಮತ್ತೆ ಅಲ್ಲಿಗೆ ಯಾಕೆ ಹೋಗಿದಾರತ್ತೆ? ಆ ಮನೆಯವರು ನನ್ನ ಮಕ್ಕಳಿಗೆ ಏನು ಮಾಡಿದಾರೇನೋ ಗೊತ್ತಿಲ್ಲ, ಯಾರು ನೆಮ್ಮದಿಯಾಗಿಲ್ಲ, ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ. ಈಗ ಅಂಥದ್ದೇನಾಯ್ತು? ಏನು ಮಾಡಿದ್ರು ಆ ಮನೆಯವರು? ಹರೀಶ ಇದಾರಲ್ಲ, ಅವನೇನೋ ವಿಷ ತಗೊಂಡ್ಬಿಟ್ಟಿದ್ದಂತೆ. ಇದನ್ನೆಲ್ಲ ಮರಿಗೌಡನೆ ನನಗೆ ಹೇಳ್ದ. ಅಯ್ಯೋ, ಇಷ್ಟೆಲ್ಲ ಆಗೋಯ್ತಾ ಅತ್ತೆ? ಅಲ್ಲ, ಇದೆಲ್ಲ ನಿಜ ಅಂತ ಅನ್ಸುತ್ತಾ ನಿಮಗೆ? ಆ ಮನೇಲಿ ಏನು ನಡೆದ್ರು ನನ್ಗೆ ನಿಜ ಅನ್ಸಲ್ಲ. ಅವ್ರು ಏನಾದರೂ ಪ್ಲ್ಯಾನ್ ಮಾಡ್ತಾರೆ, ದಡ್ರ ಥರ ನನ್ನ ಮಕ್ಕಳು ಅದನ್ನು ನಂಬ್ತಾರೆ. ಏನು ಹೇಳಿದ್ರು ಅಷ್ಟೇ ಅದು. ಅತ್ತೆ, ಹೆಣ್ಮಕ್ಳಿಗೆ ಗಂಡನೋ ವಿಚಾರ ಬಂದಾಗ ಅಪ್ಪ ಅಮ್ಮನೂ ಮರ್ತು ಬಿಡ್ತಾರೆ. ಅದೇ ಏನಾದರೂ ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಆಗ ಮೊದಲು ನೆನಪಾಗೋದು ತವ್ರ ಮನೆಯೇ. 1000 ಸಮಸ್ಯೆಯನ್ನು ಹೊತ್ಕೊಂಡು ಬರ್ತಾರೆ, ಅದನ್ನೆಲ್ಲ ಸರಿ ಮಾಡೋಣ ಅನ್ನೋಷ್ಟರಲ್ಲಿ ಹೇಳ್ದೆ ಕೇಳ್ದೆ ಹೊರಟೋಗ್ತಾರೆ. ಇವರಿಂದ ನನಗೆ ನೆಮ್ಮದಿನೇ ಇಲ್ದಂಗಾಗಿದೆ. ಹೋಗ್ಲಿ ಬಿಡಿ ಅತ್ತೆ, ನಿಮ್ಮೆಲ್ಲರೂ ನೆಮ್ಮದಿ ಹಾಳಾಗಲಿ ಅಂತ ತಾನೆ ನಾನು ಇಷ್ಟು ಕಷ್ಟಪಡ್ತಿರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅತ್ತೆ, ಯಾಕತ್ತೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಸಿಂಚನ ಅವ್ರ ಗಂಡನ ಮನೆಗೆ ಹೊರಟೋದ್ರು ಅಂತನಾ? ಅಷ್ಟು ಹೇಳಿದ್ರು ನನ್ನ ಮಾತು ಕೇಳದೆ ಹೋದ್ಲು. ಅಲ್ಲಿ ಏನಾಗುತ್ತೋ ಏನೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಇದಕ್ಕೆ ಇಷ್ಟೊಂದು ಯಾರು ಟೆನ್ಷನ್ ಮಾಡ್ಕೋತಾರ ಅತ್ತೆ? ಹೇಗಿದ್ರು ಸಿದ್ದು ಹೋಗಿದಾರಲ್ಲ, ಅವರೆಲ್ಲ ಸರಿ ಮಾಡ್ತಾರೆ. ಸಿದ್ದು ನಿಂತ್ಕೋ. ಯಾಕಿಬ್ರೇ ಬರ್ತಾ ಇದ್ದೀರಾ? ಸಿಂಚನ ಎಲ್ಲೋ? ಅವಳು ಅಲ್ಲೇ ಉಳ್ಕೊಂಡ್ಲು, ಅವಳು ಅಲ್ಲೇ ಇರ್ತಾಳಂತೆ, ಅದಕ್ಕೆ ನಾವಿಬ್ರು ಬಂದ್ವಿ. ಅವಳು ಹೇಳಿದ್ದು ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟ? ಅಲ್ಲಿರೋ ಕಷ್ಟ ಅಂತ ತಾನೇ ಅವಳು ಇಲ್ಲಿಗೆ ಬಂದಿದ್ದು. ಬರೀ ಕೂಡ ನೀನು ಮೊದಲು ಅವಳನ್ನ ಕರ್ಕೊಂಡು ಪಾಪ. ಓ,
ಅವಳು ಅಲ್ಲೇ ಇರ್ತೀನಿ ಅಂದಮೇಲೆ ಅವಳನ್ನ ಯಾಕವ ಕರ್ಕೊಬರೋದು? ಹೆಂಡತಿ ಆದವಳು ಗಂಡನ ಜೊತೆ ಇರಬೇಕಾದ ಧರ್ಮ. ಅವಳು ಅಲ್ಲೇ ಇರಲಿ ಬಿಡು. ಹೂ ಕಣವ, ಅವಳಿಗೀಗ ಗಂಡನ ಪ್ರೀತಿ ಏನು ಅನ್ನೋದು ಅರ್ಥ ಆಗದೆ. ಅದನ್ನ ನಾವು ದೂರ ಮಾಡೋದು ಬೇಡ. ಅವಳಲ್ಲೇ ಇರಲಿ. ನಾಳಿಕೆ ನಾನೇ ಹೋಗ್ಬಿಟ್ಟು ಅವಳ ಬಟ್ಟೆಗಳನ್ನ ಕೊಟ್ಬಿಟ್ಟು ಬರ್ತೀನಿ. ನನ್ನ ಮಾತಿಗೆ ಎದುರು ಉತ್ತರ ಕೊಡ್ತಾ ಇದೆಯಾ? ಹೆಂಡತಿ ನಿನ್ನ ಜೊತೆಲಿ ಬಂದ ತಕ್ಷಣ ನಿಂಗೆ ಧೈರ್ಯ ಬಂದ್ಬಿಡ್ತಲ್ವಾ? ಅವ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಇದ್ರಲ್ಲಿ ಅವ್ರ ತಪ್ಪೇನದೆ ಅಂತ ಈ ರೀತಿ ನೋವಾಗ ತರ ಮಾತಾಡ್ತಿದ್ಯಾ? ಹೌದು, ನಾನು ಮಾತಾಡಿದ್ರೆ ನಿಂಗೆ ನೋವಾಗುತ್ತೆ. ನೀನೆಷ್ಟು ನನಗೆ ನೋವು ಮಾಡಿದ್ಯಾ ಅಂತ ನಿಂಗೆ ಅರ್ಥ ಆಗಿದೆಯೇನೋ? ಓ, ಯಾಕವ ಹಿಂಗೆ ಆಡ್ತಾ ಇದೀಯೆ? ಅವ್ರು ಈಗ ತಾನೇ ಹೊರಗಿಂದ ಬಂದವ್ರೆ. ಲವ್ ಸಿದ್ದು ಬಳಿಕೋಲ. ಬನ್ನಿ ಮೇಡಮ್ರೆ. ಯಾರು ಒಳಗಡೆಗೆ ಹೋಗೋದು ಬೇಕಾಗಿಲ್ಲ. ಇವಳು ನಮ್ಮನೆ ಕಾಲಿಟ್ಟಾಗಿಂದ ಒಂದಲ್ಲ ಒಂದು ನಡೀತಾನೆ ಇದೆ. ಅಷ್ಟು ಚೆನ್ನಾಗಿದ್ದು ನನ್ನ ಮಗಳ ಸಂಸಾರ ಎಲ್ಲ ಹಾಳಾಗೋಯ್ತು. ಇನ್ನು ಪರಿಸ್ಥಿತಿ ಸರಿ ಹೋಗಲ್ಲ ಅನ್ಸುತ್ತೆ. ಮೊದಲು ಇವಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ವಾ.